ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ AR ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಕಿಚನ್ ಬ್ರಿಂಗ್ಸ್ ಫ್ಯಾಮಿಲಿ ಟುಗೆದರ್ ಅಂತ ಹೇಳ್ತಾ ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಅಂತ ಏನಿಲ್ಲ, ಅದೆಲ್ರಿಗೂ ಗೊತ್ತಿರೋದೆ, ಬಟ್ ಕೆಲವ್ರಿಗೆ ಗೊತ್ತಿಲ್ಲ. ಒಂದು ಇಟಾಲಿಯನ್ ಆಲ್ಫೆಡೋ ಪಾಸ್ತಾ, ಅಂದರೆ ಅದು ಇಟಾಲಿಯನ್ ಆಲ್ಫೆಡೋ ವೈಟ್ ಸಾಸ್ ಪಾಸ್ತಾನ ಹೇಳ್ಕೊಡ್ತೀನಿ. ನಂಗೆ ಹೇಳ್ಕೊಟ್ಟಿದ್ದು ನನ್ನ ಫ್ರೆಂಡ್ ಅನುಷಾ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಫಸ್ಟ್ಗೆ ಬೇಕಾಗಿರೋದು ಸಾಲ್ಟ್, ಆ್ಯಂಡ್ ನೆಕ್ಸ್ಟ್ ಬೇಕಾಗಿರೋದು ಫ್ರೆಶ್ ಕ್ರೀಮ್. ಅದು ನಾನು ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೋಬೋದು. ನೆಕ್ಸ್ಟು ಹಾಲು ಬೇಕು, ಹಸಿ ಹಾಲು. ಆಮೇಲೆ ಬೆಣ್ಣೆ ಅಂದರೆ ಬಟರ್ ಬೇಕು. ಆಮೇಲೆ ಪೆಪ್ಪರ್ ಪೌಡರು, ಮೆಣಸಿನ ಪುಡಿ. ಆಮೇಲೆ ಮೈದಾ. ಆಮೇಲೆ ಚೀಸ್ ಬೇಕಾಗತ್ತೆ. ಆಮೇಲೆ ನಿಮಗೆ ಸೀಸನಿಂಗ್ಸ್ ಬೇಕಾಗತ್ತೆ. ಸೀಸನಿಂಗ್ಸ್ ಅಂದರೆ ಪಿಜ್ಜಾ ಮೇಲೆಲ್ಲ ಹಾಕೊಂಡು ತಿಂತೀರಲ್ಲ, ಅದು ಸೀಸನಿಂಗ್ಸು. ಅದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಕೂಡ ಇರುತ್ತೆ, ಅದನ್ನು ಮನೇಲಿ ಮಾಡ್ಕೋಬೋದು. ಆಮೇಲೆ ಏನು ಬೇಕಾದ್ರೂ ವೆಜಿಟೇಬಲ್ಸ್ ಹಾಕೋಬೋದು. ನಾನು ಬ್ರೋಕ್ಲಿ ಮತ್ತು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ, ಆ್ಯಂಡ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ. ಸೊ ಬನ್ನಿ, ಈಗ ನೆಕ್ಸ್ಟ್ ಏನು ಮಾಡಬೇಕು, ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ನೀರು ಹಾಕೋಬೇಕು, ಯಾಕಂದರೆ ನಾವು ಪಾಸ್ತಾನ ಬೇಯಿಸ್ಕೋಬೇಕು. ಸೊ ನೀರು ಹಾಕುವಾಗ ಅದ್ರ ಜೊತೆಗೆ ಸ್ವಲ್ಪ ನೀವು ಆಯಿಲ್ನ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಪಾಸ್ತಾ ಅಂಟ್ಕೋಬಾರ್ದಂತ. ಅಟ್ ದ ಸೇಮ್ ಟೈಮ್ ನೀವು ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀವು ಬ್ರೋಕ್ಲಿನ ಬೇಯಿಸ್ಕೋಬೇಕು. ಸೊ ಅದಕ್ಕೋಸ್ಕರ ನೀರು ಹಾಕಿ, ಅದನ್ನು ಕೂಡ ನೀರು ಕಾದ ನಂತರ ಈ ಥರ ಬ್ರೋಕ್ಲಿನ ಆ್ಯಡ್ ಮಾಡ್ಕೋಬೇಕು. ಸೊ ಬ್ರೋಕ್ಲಿನ ಆ್ಯಡ್ ಮಾಡಿದ ನಂತರ ಒಂದು 5-10 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡ್ಕೊಬೇಕು ಬ್ರೋಕ್ಲಿ ಬೆಂದಿದೆಯಾ ಅಂತ. ಈ ಥರ ಚಾಕುನಲ್ಲಿ ಅಥವಾ ಸ್ಪೂನಲ್ಲಿ ತೆಗ್ದು ನೀವು ಗೊತ್ತಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಬೆಂದಿರೋದು ಎಷ್ಟು ಬೆಂದಿದೆ ಅಂತ. ಇನ್ ಕೇಸ್ ಅದು ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಸೊ ಬೆಂದಿದೆ ಅಂದರೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಅಂದರೆ ನೀರನ್ನ ತೆಗೆದು ಸ್ಟ್ರೈನ್ ಮಾಡ್ಕೊಳ್ಳಿ ಸಪ್ರೇಟು. ಸೊ ಅಟ್ ದ ಸೇಮ್ ಟೈಮ್ ನೀವು ಹೇಗೆ ಬ್ರೋಕ್ಲಿನ ಸಪ್ರೇಟ್ ಮಾಡ್ಕೋತೀರಾ ಬೆಂದ ನಂತರ, ಸೊ ಅದೇ ಥರ ಪಾಸ್ತಾ ಕೂಡ ಬೆಂದಿದೆಯಾ ಅಂತ ನೋಡಬೇಕಂದ್ರೆ ಈ ಥರ ಚಾಕು ತೊಗೊಂಡು ಲೈಟಾಗಿ ಈ ಥರ ಕಟ್ ಮಾಡಿ ನೋಡಿ, ಬೆಂದಿರತ್ತೆ. ಬೆಂದಿದ್ರೆ ಓಕೆ ಫೈನ್, ಇಲ್ಲಾಂದರೆ ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ. ಅದನ್ನು ಕೂಡ ನೀರನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಸೊ ನೀರು ಮತ್ತು ಪಾಸ್ತಾ ಸಪ್ರೇಟ್ ಆದ ನಂತರ ಈಗ ಸಾಸ್ನ ರೆಡಿ ಮಾಡಬೇಕು. ವೈಟ್ ಸಾಸ್ ಅಲ್ವಾ ಇದು ಬೇಸಿಕ್ಲಿ. ಸೊ ವೈಟ್ ಸಾಸ್ನ ಹೇಗೆ ಮಾಡೋದು, ಅದಕ್ಕೆ ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು. ಬಟರ್ ಅಂದರೆ ನೀವು ಅದನ್ನು ಸ್ವಲ್ಪ ಕರಗಿಸ್ಬೇಕು ಚೆನ್ನಾಗಿ. ಸೊ ಬಟರ್ನ ಕರಗಿಸಿದ ತಕ್ಷಣ ನೀವೇನು ಮಾಡ್ತೀರಾ, ನಾನೇನು ಹೇಳಿದೆ, ಫೈನ್ಲಿ ಚಾಪ್ಡ್ ಅಂದರೆ ಸಣ್ಣದಾಗಿ ಹಚ್ಚಿರುವಂಥ ಬೆಳ್ಳುಳ್ಳಿನ ಹಾಕೊಂಡ್ರೆ ಕ್ರಂಚಿಯಾಗಿ ಅದ್ರ ಜೊತೆಲಿ ನಿಮಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಚೈನೀಸ್ ಫುಡ್ಗೆಲ್ಲ ಯೂಶಲಿ ಈ ಥರ ಹಾಕೊಳ್ತೀವಿ. ಅದು ಗೋಲ್ಡನ್ ಬ್ರೌನ್ ಬರಬೇಕು, ಈ ಥರ ಅಲ್ಲಿವರೆಗೂ ನೀವು ಸ್ಟಿರ್ ಮಾಡಬೇಕು. ನಂತರ ನೀವೇನು ಮಾಡ್ತೀರಾ, ಮೈದಾ ಹಿಟ್ಟು ಹಾಕೋಬೇಕು. ನಾನು ಇಲ್ಲಿ ಮೈದಾ ಹಾಕಿದ್ದೀನಿ, ನೀವು ಬೇಕಾದ್ರೆ ಗೋಧಿ ಹಿಟ್ಟು ಕೂಡ ಹಾಕೋಬೋದು. ಹಾಕಿದ ತಕ್ಷಣ ತಿರುಗಿಸ್ಬೇಕು, ಅದು ಯಾವುದೇ ರೀತಿಯಾದ ಗಂಟು ಇರಬಾರದು. ಸೊ ಹಾಗೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕು, ಆಯಿತಾ. ಸೊ ಈ ಥರ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಆಗ್ತಿದ್ದಂಗೆ ನೀವು ಏನು ಮಾಡಬೇಕು, ಹಾಲು, ಹಸಿ ಹಾಲು ಏನು ಹೇಳಿದೆ ಅದನ್ನು ಹಾಕ್ಕೊಂಡು ನಂತರ ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು. ಹಸಿ ಹಾಲನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ. ನಾನು 1 ಗ್ಲಾಸ್ ಆಫ್ ಹಸಿ ಹಾಲು ತೊಗೊಂಡು ಈ ಥರ ನೋಡಿ ಚೆನ್ನಾಗಿ ಬರಬೇಕು ಸಾಸು. ಅಷ್ಟು ಚೆನ್ನಾಗಿ ಸಾಸ್ ಬರಬೇಕಂದ್ರೆ ನೀವು ಹಾಲನ್ನ ಹಾಕ್ಕೊಂಡು ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ. ನನಗೆ ಸ್ವಲ್ಪ ಸಾಸ್ ಸಾಕು, ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಹಾಲು ಬೇಕು ಅಂದರೆ, ಸಾಸ್ ಬೇಕಂದರೆ ಜಾಸ್ತಿ ಹಾಲು ಹಾಕ್ಕೊಳ್ಳಿ. ಸೊ ಅದರ ನಂತರ ಇವಾಗ ನಾನು ಕ್ಯಾಪ್ಸಿಕಮ್ನ ಸ್ವಲ್ಪ ಕ್ರಂಚಿಯಾಗಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗಲೇ ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ಚೆನ್ನಾಗಿ ಬೆಂದಿರತ್ತೆ, ಅಂದರೆ ಒಂದು ರೇಂಜ್ಗೆ ಕ್ರಂಚಿಯಾಗಿ ಬೆಂದಿರತ್ತೆ. ಸೊ ಅದು ಬೆಂದ ನಂತರ ನೀವೀಗ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಅಂದರೆ, ಸೊ ನೀವು ಫ್ರೆಶ್ ಕ್ರೀಮ್ನ ಕೂಡ ಆ್ಯಡ್ ಮಾಡ್ಕೋಬೋದು ಇಮಿಡಿಯೇಟಾಗಿ. ಇಲ್ಲ ಅಂದರೆ 1-2 ನಿಮಿಷ ಬಿಟ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು ಈಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ನ. ಸೊ ನಿಮಗೆ ಫುಲ್ ಬೇಕಂದರೆ ಫುಲ್ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಸಾಸ್ ಎಷ್ಟು ಬೇಕು ಅಷ್ಟು, ಸಾಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಮೀಡಿಯಮಾಗಿ ಆ್ಯಡ್ ಮಾಡಿಕೊಂಡೆ. ನಂತರ ನಾನು ಚೀಸ್ ಸ್ಲೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಲೈಸ್ ಆಗಿರೋ ಚೀಸ್ನ ತೊಗೊಂಡಿದ್ದೀನಿ. ನೀವು ಕ್ಯೂಬ್ಸಲ್ಲಿ ಬರುತ್ತಲ್ಲ, ಆ ಥರ ಕೂಡ ಚೀಸ್ನ ಆ್ಯಡ್ ಮಾಡ್ಕೋಬೋದು. ಕೆಲವರು ಚೀಸ್ನ ತಿನ್ನೋದಿಲ್ಲ, ಡಯಟ್ ಮಾಡೋರು ತಿಂತಾರೆ. ಸೊ ನಾನು ಲೈಟಾಗಿ ತಿನ್ನೋದ್ರಿಂದ 2 ಸ್ಲೈಸ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂಗೆ ಸ್ವಲ್ಪ ಸಾಸ್ ಸಾಕು ಅಂದ್ಬಿಟ್ಟು. ಸೊ ನೋಡಿ, ಈ ಥರ ಹಾಕಿದ ತಕ್ಷಣ ನೀವೇನು ಮಾಡಿ, ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ. ಕರಗಿದ ನಂತರ ಉಪ್ಪು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಮತ್ತೆ ಬೇಕಿದ್ರೆ ಹಾಕೋಬೋದು. ಅದಾದ ನಂತರ ನೀವು ಸೀಸನಿಂಗ್ಸ್ನ ಆ್ಯಡ್ ಮಾಡ್ಕೋಬೇಕು. ಸೀಸನಿಂಗ್ಸು ಅಷ್ಟೇ, ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಹಾಕೊಳ್ಳಿ, ಒಂದೇ ಸತಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಕೆಲವ್ರಿಗೆ ಖಾರ ಇಷ್ಟ ಆಗಲ್ಲ, ಕೆಲವ್ರಿಗೆ ಮೈಲ್ಡ್ ಆಗಿರಬೇಕು ಖಾರ, ಅದಕ್ಕೋಸ್ಕರ. ಸೊ ನೀವು ಖಾರ ಜಾಸ್ತಿ ಬೇಕು ಅಂದರೆ ಮೇಯ್ನಾಗಿ ಹಾಕೋಬೇಕಾಗಿರೋದು ಚಿಲ್ಲಿ ಫ್ಲೇಕ್ಸ್, ಅಂದರೆ ಮೆಣಸಿನಕಾಯಿನ ಅರ್ಧಂಬರ್ಧ ಇದು ಮಿಕ್ಸಿ ಮಾಡಿರೋದು. ಅದರ ನಂತರ ನೀವೇನು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕೋಬೋದು, ಅದು ಆಪ್ಷನಲ್ಲು. ನಾನು ಪೆಪ್ಪರ್ ಪೌಡ್ರನ್ನ ಹಾಕಿದ್ದೀನಿ ಬಿಕಾಸ್ ಖಾರ ಜಾಸ್ತಿ ಬೇಕು ಅಂತ. ಈಗ ನೋಡಿ, ಈ ಥರ ತಿರುಗಿಸಿದ ನಂತರ ಇಮಿಡಿಯೇಟಾಗಿ ನಾವು ಪಾಸ್ತಾನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಪಾಸ್ತಾ ನೋಡಿ ಯಾವ ಥರ ಬಿಡಿ ಆಗಿದೆ, ಯಾಕಂದರೆ ನಾನು ಆಯಿಲ್ ಆ್ಯಡ್ ಮಾಡಿದ್ದೆ ಪಾಸ್ತಾ ಬೇಯಿಸೋವಾಗ. ಸೊ ನೀವು ಕೂಡ ಆಯಿಲ್ ಆ್ಯಡ್ ಮಾಡೋದನ್ನ ಮರಿಬೇಡಿ. ಸೊ ಈ ಥರ ನಿಧಾನಕ್ಕೆ ಸೈಡಿಂದ ತಿರುಗಿಸ್ಬೇಕು ನೀವು.
ಸೊ ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಡತ್ತೆ, ಅದೆಲ್ಲ ಒಂದಕ್ಕೊಂದು ಅಂಟ್ಕೊಂಡು. ಈಗ ನೀವು ಬೇಯಿಸಿರೋ ಬ್ರೋಕ್ಲಿನೂ ಕೂಡ ಆ್ಯಡ್ ಮಾಡಿಕೊಂಡು ಸೈಡಿಂದ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಸೈಡಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನನಗೆ ಸ್ವಲ್ಪ ಇದು ಸಾಸ್ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಮೇಲೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೂ ಬೇಕಂದರೆ ಫ್ರೆಶ್ ಕ್ರೀಮ್ ಮತ್ತು ಚೀಸ್ನ ಇದ್ರ ಮೇಲೆ ಹಾಕ್ಕೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಈ ಥರ ಒಂದು ಇವಾಗ ಬಂದಿದೆ. ಈ ಥರ ಆದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ನಂತರ ಈ ಥರ ನೋಡಿ ಪಾಸ್ತಾ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿ ನೋಡೋಣ ಹೇಗಿದೆ ಟೇಸ್ಟ್ ಅಂತ ನೋಡಿ. ಸೊ ಇವಾಗ ಇದಕ್ಕೆ ಗಾರ್ನಿಷಿಂಗ್ ಬೇಕಾದರೂ ನೀವು ಮಾಡ್ಕೋಬೋದು ಸೀಸನಿಂಗ್ಸ್ ಹಾಕ್ಕೊಂಡು. ಸೊ ಇದೇ ಥರ ನ್ಯೂ ಡಿಶಸ್ ನಿಮಗೆ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ AR ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭ ಸಂಜೆ, ಗುಡ್ ನೈಟ್, ಬಾಯ್, ಸಿ ಯು.